ಹಲೋ ಫ್ರೆಂಡ್ಸ್, ನಾನು ಗೀತಾ. ನಾನಿವತ್ತು ನಿಮಗೆ ತೋರಿಸ್ತಿರುವಂಥ ರೆಸಿಪಿ ಹುಳಿಸೊಪ್ಪು. ಹುಳಿಸೊಪ್ಪನ್ನ ಹುಳಿಕೆರೆ ಅಂತಲೂ ಸಹ ಕರೀತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಹುಳಿಸೊಪ್ಪು ಮಾಡೋಕ್ಕೆ ನಿಮ್ಗೆ ಯಾವ ಸೊಪ್ಪು ಬೇಕಾದರೂ ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ತೊಗೊಂಡಿರುವಂಥದ್ದು ಚೊಕೊತ ಸೊಪ್ಪು, ಸಿರ್ಕಿರೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಸೊಪ್ಪನ್ನ ಬಿಡಿಸ್ಕೊಂಡು 3-4 ಸರಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. 8-10 ಟೊಮೆಟೊ, 4 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಬೆಳ್ಳುಳ್ಳಿ, 12-15 ಮೆಣಸಿನ್ಕಾಯಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ. ಈ ರೆಸಿಪಿನ ನೀವು ಒಂದು ಸರಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನೋದಂತ ಗ್ಯಾರಂಟಿ. ಮುದ್ದೆ ಜೊತೆಗೆ, ಬಿಸಿ ಅನ್ನದ ಜೊತೆಗೆ ಮಾಡಿಸಿದ ಥರ ಇರುತ್ತೆ ಈ ಒಂದು ರೆಸಿಪಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಂಡು ಈಗ ಟೊಮೆಟೊನ ಹಾಕೋಬೇಕು. ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ಕೊಳ್ಳಿ. 4-5 ನಿಮಿಷ ಹಾಗೆ ಬಿಡೋಣ, ಚೆನ್ನಾಗಿ ಕುಕ್ ಆಗಲಿ. ಈಗ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ ಫುಲ್ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ. ಸೊಪ್ಪು ಚೆನ್ನಾಗಿ ಬೇಯಬೇಕು. 2-3 ಕಪ್ ವಾಟರ್ ಹಾಕೋಬೇಕು. ಈಗ 8-10 ನಿಮಿಷ ಹಾಗೆ ಬಿಡಿ, ಚೆನ್ನಾಗಿ ಕುಕ್ ಆಗಬೇಕು. ಆಗ ನಾವು ಮಸಿಯೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಹುಣಸೆನ ನೆನೆ ಇಟ್ಟು ಕಿವುಚ್ಕೋಬೇಕು. ಈಗ ಸೊಪ್ಪೆಲ್ಲ ಬೆಂದಮೇಲೆ ಹಾರಕ್ಕೆ 2 ನಿಮಿಷ ಬಿಟ್ಟು ಸೊಪ್ಪನ್ನ ಮತ್ತು ನೀರನ್ನ ಸಪ್ರೇಟಾಗಿ ಮಾಡ್ಕೋಬೇಕು. ಈ ನೀರನ್ನು ಕಟ್ಟು ಅಂತ ಸಹ ಕರೀತಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಸಿಬೇಕು. ಮತ್ತಲ್ಲಿ ನಿಧಾನವಾಗಿ ನುಣ್ಣಗೆ ಮಸಿರಿ. ಚೆನ್ನಾಗಿ ಮಸಿದ ಮೇಲೆ ಅದ್ರ ಜೊತೆಗೆ ಮಿಕ್ಕಿರುವಂಥ ನೀರು ಹಾಗೂ ಹುಣಸೆಹಣ್ಣು ರಸನ ಮಿಕ್ಸ್ ಮಾಡ್ಕೊಳ್ಳಿ. 5-10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ಲ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ ಮತ್ತು ನನಗೆ ನಿಮ್ಮ ಫೀಡ್ಬ್ಯಾಕ್ನ ಶೇರ್ ಮಾಡಿ. ಥ್ಯಾಂಕ್ ಯು.